ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಮಹತ್ವದ ಘಟ್ಟಕ್ಕೆ ಭಾರತ ಹೋಗಿ ತಲುಪ್ತಾ ಇದೆ. ಈಗ 2006ರಲ್ಲಿ ನಡೆದಿದ್ದ ಪ್ರಯತ್ನ, ಅಂದರೆ 20 ವರ್ಷಗಳ ಹಿಂದಿನ ಪ್ರಯತ್ನ. ಅವತ್ತು ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ನಡೆದಿದ್ದಂಥ ಪ್ರಯತ್ನ ಫಲ ಕೊಟ್ಟಿರಲಿಲ್ಲ. ಈಗದು ಅತ್ಯಂತ ಯಶಸ್ವಿಯ ಒಂದು ಹಂತಕ್ಕೆ ಬಂದು ತಲುಪ್ತಾ ಇದೆ. 20 ವರ್ಷಗಳ ಬಳಿಕ ಭಾರತಕ್ಕೆ ಬಹಳ ಲಾಭದಾಯಕವಾದ ಬೆಳವಣಿಗೆ ಆಗ್ತಿದೆ. EU ಜೊತೆಗಿನ ಟ್ರೇಡ್ ಡೀಲ್, ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್, ಫೈನಲ್ ಬೆನ್ನಲ್ಲೇ ಬಿಗ್ ನ್ಯೂಸ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಭಾರತ ಇವತ್ತು ಯಾವ ಬಗೆಯಲ್ಲಿ ಇಡೀ ಜಗತ್ತಿಗೆ ಅನಿವಾರ್ಯವಾಗಿದೆ ಅಂದರೆ, ಭಾರತ ಆಪ್ಷನ್ ಅಲ್ಲ, ಅನಿವಾರ್ಯ. ಭಾರತ ಜೊತೆಗಿರೋದು ನಾವು. ಭವಿಷ್ಯದಲ್ಲಿ ಭಾರತ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಈಗ ಯಾವ ರೀತಿ ವೇಗವಾಗಿ ಬೆಳೀತಾ ಇದೆ ಅನ್ನೋ ಅಂಶದ ಮೇಲೆ ಬಹಳಷ್ಟು ಬಲಿಷ್ಠ ರಾಷ್ಟ್ರಗಳು ಮತ್ತು ಬಹುತೇಕ ರಾಷ್ಟ್ರಗಳು ಭಾರತದ ಜೊತೆಗೆ ಇವತ್ತು ವಾಣಿಜ್ಯ ವ್ಯಾಪಾರ ಒಪ್ಪಂದ ಬಯಸ್ತಾ ಇದೆ. ಆಲ್ರೆಡಿ 9 ಒಪ್ಪಂದಗಳು ಫಿನಿಶ್ ಆಗಿರೋದು ಒಂದು ಐತಿಹಾಸಿಕ ಬೆಳವಣಿಗೆ. ಮೊನ್ನೆ ಸೆಷನ್ನಲ್ಲಿ ಅದನ್ನೇ ಪ್ರಸ್ತಾಪ ಮಾಡಿದ್ರು ನರೇಂದ್ರ ಮೋದಿ ಅವರು. ಯಾಕೆ ಕಾಂಗ್ರೆಸ್ ಅವಧಿಯಲ್ಲಿ ಒಂದು ಒಪ್ಪಂದನೂ ಮಾಡೋಕ್ಕಾಗಿಲ್ಲ ನಿಮ್ಮ ಹತ್ರ? ನೀವೇ ಹೋಗಿ ಕೇಳ್ಕೊಂಡ್ರು ಕೂಡ. ನಾನು ಗುಜರಾತ್ CM ಆಗಿದ್ದಾಗ ಒಂದು ರಾಜ್ಯಕ್ಕೆ ನಾನು CM ಅವತ್ತು, ಆದರೂ ಕೂಡ ಜಪಾನ್ ಜೊತೆ ಡೀಲ್ ಆಗಿತ್ತು ಗುಜರಾತು. ಯಾಕೆ ನಿಮ್ಮ ಹತ್ರ ಆಗಿರಲಿಲ್ಲ? ಯಾಕೆ ಯಾರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿರಲಿಲ್ಲ? ನಿರಂತರ ಪ್ರಯತ್ನದ ಬಳಿಕ ಉತ್ತರ ಕೊಡಿ, ಆಮೇಲೆ ನಾವು ಕೆಲಸ ಮಾಡಿದ್ದೀವೋ ಇಲ್ವೋ ಅನ್ನೋದನ್ನು ನಿರ್ಧಾರ ಮಾಡೋಣ ಅನ್ನುವಂಥ ಖಡಕ್ ಕೌಂಟರ್ ಕೊಟ್ಟಿದ್ರು. ಈಗ ಮಹತ್ವದ ಬೆಳವಣಿಗೆಯಲ್ಲಿ ನೋಡಿ, 2006, 2008ರಲ್ಲಿ ಗಲ್ಫ್ ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆ ಅವತ್ತು ಶುರುವಾಗಿದ್ದು ಸ್ಥಗಿತ ಆಗಿತ್ತು. ಆ ರಾಷ್ಟ್ರಗಳು ಒಪ್ಪಿರಲಿಲ್ಲ. ಈಗ ಅತ್ಯಂತ ಮಹತ್ವದ ಒಪ್ಪಂದ ಆಗ್ತಿದೆ. ಗಲ್ಫ್ ದೇಶಗಳೊಂದಿಗೆ ವ್ಯಾಪಾರ ಮಾತುಕತೆ ಬಹುತೇಕ ಫೈನಲ್ ಆಗತ್ತೆ ಅನ್ನುವಂಥ ಘಟ್ಟಕ್ಕೆ ಬಂದಿದೆ ಈಗ ಮಹತ್ವದ ಮಾತುಕತೆ. ಸಾಂದರ್ಭಿಕ ಜಗತ್ತಿನ ಆರ್ಥಿಕ ಗುಂಪುಗಳು ಹಾಗೂ ಅನ್ಯ ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆ ಕಾರಣದಿಂದಾಗಿ JCC ತಾತ್ಕಾಲಿಕವಾಗಿ ಅವತ್ತು ಸ್ಥಗಿತ ಮಾಡಿತ್ತು. ನಿರಂತರ ಭಾರತದ ಪ್ರಯತ್ನದ ಬಳಿಕ ಕೂಡ 3ನೇ ಸುತ್ತಿನ ಮಾತುಕತೆ ಮುಂದುವರಿಲೇ ಇಲ್ಲ. 2006, 2008ರ ಸಮಯ. 2 ದಶಕಗಳ ಬಳಿಕ ಈಗ ಮಾತುಕತೆಗೆ ಕೂತಿದೆ ಗಲ್ಫ್ ರಾಷ್ಟ್ರಗಳು. ಪ್ರಾಚೀನ ಭಾರತ ಸುಮಾರು 5,000 ವರ್ಷಗಳಿಂದನೂ ಗಲ್ಫ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡಿಕೊಂಡೇ ಬಂದಿರೋದು. ಸೊ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ಒಂದು ಭಾರಿ ಬಾಂಧವ್ಯ ಇದೆ. ಅದು ನ್ಯಾಚುರಲ್ ಪಾರ್ಟ್ನರ್ ನಮಗೆ. ಅದನ್ನು ಗಟ್ಟಿ ಮಾಡಿಕೊಂಡ್ರೆ ತುಂಬ ಲಾಭ ಇದೆ. ಸುಮಾರು 1 ಕೋಟಿ ಭಾರತೀಯರು ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ 2022 ಮೇ ಸಮಯದಿಂದ ಭಾರತ UAE ಯೊಂದಿಗೆ ಪ್ರತ್ಯೇಕ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡು ವ್ಯವಹಾರ ಮಾಡ್ತಿದೆ. UAE ಜೊತೆಗೆ ಈಗ ನಮಗೆ ಬಹಳ ಒಂದು ದೊಡ್ಡ ಸ್ಟ್ರಾಂಗ್ ಆಗಿರೋ ಬಾಂಡ್ ಇದೆ. ಮತ್ತು 2025 ಡಿಸೆಂಬರ್ 18ರಂದು ಮಸ್ಕಟ್ನಲ್ಲಿ ಈ ಒಪ್ಪಂದಕ್ಕೆ ಸಹಿ ಕೂಡ ಬಿದ್ದಿದೆ. ಸೊ 2025ರಲ್ಲೂ ಗಲ್ಫ್ ರಾಷ್ಟ್ರಗಳೊಂದಿಗಿನ ಸಂಬಂಧ ಗಟ್ಟಿ ಮಾಡೋದಕ್ಕೆ ಮೇಜರ್ ಸ್ಟೆಪ್ಪನ್ನು ತಗೊಂಡಿದ್ದಾರೆ ಮೋದಿ. ಈಗ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ಮಾತುಕತೆ ನಡೀತಿದೆ. ಸೌದಿ, ಕತಾರ್ನಂತಹ ಗಲ್ಫ್ ರಾಷ್ಟ್ರಗಳೊಂದಿಗೆ ಭಾರತ ಮುಖ್ಯವಾಗಿ ತೈಲ, ನೈಸರ್ಗಿಕ ಅನಿಲ ಆಮದು ಮಾಡಿಕೊಳ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಮುತ್ತು, ಅಪರೂಪದ ಬೆಲೆ ಬಾಳುವಂಥ ಹರಳುಗಳು, ಕಲ್ಲುಗಳು, ಲೋಹ, ರೋಲ್ಡ್ ಗೋಲ್ಡ್ ಆಭರಣಗಳು, ವಿದ್ಯುತ್ ಯಂತ್ರ, ಕಬ್ಬಿಣ, ಉಕ್ಕು, ರಾಸಾಯನಿಕಗಳನ್ನು ರಫ್ತು ಮಾಡ್ತಾ ಇದ್ದೀವಿ. 2024-25ರಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಸುಮಾರು 51 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು, ಅಂದರೆ 57 ಶತಕೋಟಿ ಡಾಲರ್ನಷ್ಟು ಸರಕುಗಳನ್ನು ರಫ್ತು ಮಾಡಿದ್ದೀವಿ. ಅಷ್ಟು ಬೆಲೆ ಸರಕುಗಳನ್ನು. GCC ಅಂದರೆ ಏನು? ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ FTA ಮಾಡಿಕೊಳ್ಳೋದಕ್ಕೆ ಮಾತುಕತೆ ಬಿರುಸಾಗ್ತಾ ಇದೆ. ಬಹುತೇಕ ಸದ್ಯದಲ್ಲಿಯೇ ಈ ಗುಡ್ ನ್ಯೂಸ್ ಕೂಡ ಬರ್ತಿದೆ. 2 ದಶಕಗಳಿಂದ ಇದಾಗಿರಲಿಲ್ಲ, ಈಗ ಫೈನಲ್ ಆಗತ್ತೆ. ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ. ಐರೋಪ್ಯ ಒಕ್ಕೂಟದೊಂದಿಗೆ FTA, ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಮಾಡಿಕೊಂಡ ನಂತರ ಅತ್ಯಂತ ಮಹತ್ವದ ಮತ್ತೊಂದು ಹೆಜ್ಜೆ ಇದಾಗಿದೆ. ಫೆಬ್ರವರಿ 5ರಂದು ಈಗ ಸಹಿ ಹಾಕಿದ್ದಾರೆ. ನವದೆಹಲಿಯಲ್ಲಿ ಸಹಿ ಹಾಕೋ ಮೂಲಕ ಪರಸ್ಪರ ಈ ಮಾತುಕತೆ ಕೆಲವೊಂದು ಅವ್ರ ರಾಷ್ಟ್ರಕ್ಕೆ ಅನುಕೂಲ ಆಗೋ ಥರ, ಅವರು ನಮಗೆ ನಾವು ಬಾರ್ಗೇನ್ ಮಾಡುವಂಥ ಕೆಲಸ ಇರುತ್ತಲ್ಲ, ಹಲವು ಹಂತಗಳಲ್ಲಿ ಮಾತುಕತೆ ಆಗುತ್ತೆ. ಆ ಕೆಲಸ ಈಗ ಶುರುವಾಗಿದೆ. ಈ GCC ಅಂದರೆ ಓವರ್ ಆಲ್ ಗಲ್ಫ್ ಸಹಕಾರ ಒಂದು ಪರಿಷತ್. ಅದು ಮಧ್ಯಪ್ರಾಚ್ಯದ ಒಂದು ವಾಣಿಜ್ಯ ಒಕ್ಕೂಟ. ಗಲ್ಫ್ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರ ಹಾಗೂ ಬಾಂಧವ್ಯ ವೃದ್ಧಿಗೆ ಶ್ರಮಿಸ್ತಾ ಇದೆ. EU 27 ರಾಷ್ಟ್ರಗಳ ಒಕ್ಕೂಟ. EU ಜೊತೆಗಿನ ಒಂದು ಟ್ರೇಡ್ ಡೀಲ್ ಇದೆಯಲ್ಲ, ಅದು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಯಾಕೆ ಕರೆಯಲಾಯಿತು? 200 ಕೋಟಿ ಜನರನ್ನು ಒಳಗೊಂಡ ಮಾರ್ಕೆಟು.
ಮತ್ತು 27 ರಾಷ್ಟ್ರಗಳು ಒಂದೇ ಸಲಕ್ಕೆ ಭಾರತಕ್ಕೆ ಸಿಕ್ಕಿಬಿಡ್ತು. ಸಣ್ಣ ಒಪ್ಪಂದ ಅಲ್ಲ ಅದು, ಭಾರತದ ಭವಿಷ್ಯ ಬದಲಿಸುವ, ಉದ್ಯೋಗವನ್ನು ಸಮರೋಪಾದಿಯಲ್ಲಿ ಸೃಷ್ಟಿಸುವಂಥ ಒಂದು ಒಪ್ಪಂದ ಅದು. ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಮಾರ್ಕೆಟ್ಗೆ ದೊಡ್ಡ ಬಲ ಬಂತಲ್ವ. ಈಗ ಅದೇ ರೀತಿ ಗಲ್ಫ್ ರಾಷ್ಟ್ರಗಳ ಒಕ್ಕೂಟ ಇದು. ಇದ್ರ ಜೊತೆಗೆ FTA ಆಗಿಬಿಟ್ರೆ ಇದೆಯಲ್ಲ, ಇದೊಂದು ಐತಿಹಾಸಿಕ ಸಾಧನೆ ಆಗುತ್ತೆ. ಭಾರತವನ್ನು ಇನ್ನು ತಡೆಯೋರೇ ಯಾರೂ ಇಲ್ಲ ಯಾವ ಕ್ಷೇತ್ರದಲ್ಲೂ ಕೂಡ. ಅಷ್ಟು ದೊಡ್ಡ ಸಾಧನೆ ಆಗುತ್ತೆ. ಒಕ್ಕೂಟದಲ್ಲಿ ಗಲ್ಫ್ ರಾಷ್ಟ್ರಗಳಾದ ಸೌದಿ, UAE, ಖತಾರು, ಕುವೈತ್, ಓಮನ್ನು, ಬಹ್ರೇನು ಎಲ್ಲ ರಾಷ್ಟ್ರಗಳಿರೋದ್ರಿಂದಾಗಿ ನಮಗೆ ಈ ಎಲ್ಲ ರಾಷ್ಟ್ರಗಳ ಜೊತೆ ಒಂದೇ ವೇದಿಕೆಯಲ್ಲಿ ಅಂದರೆ GCC ಜೊತೆಗಿನ ಈ ಒಪ್ಪಂದ ಮಾರ್ಕೆಟನ್ನು ಓಪನ್ ಮಾಡಿಕೊಡುತ್ತೆ. ಸೊ ಭಾರತ ಇವತ್ತು ಆರ್ಥಿಕವಾಗಿ ಸದೃಢವಾಗಿದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಇದು ಸಿಂಗಲ್ ಆನ್ಸರು. ಯಾಕಂದರೆ ಇಷ್ಟು ಒಪ್ಪಂದಗಳು, ಇಷ್ಟು ರಾಷ್ಟ್ರಗಳ ಜೊತೆಗೆ ಒಪ್ಪಂದಗಳನ್ನು ಸಾಧಿಸೋದು ಅಂದರೆ ಸಣ್ಣ ವಿಷಯ ಅಲ್ಲ. ಭಾರತ ಎಲ್ಲಿದೆ, ಭಾರತ ಏನು ಮಾಡಿದೆ ಅನ್ನುವಂಥ ಅಂಶದ ಮೇಲೇ ಈ ಒಪ್ಪಂದ ಆಗೋದಕ್ಕೆ ಸಾಧ್ಯವಾಗುತ್ತೆ. 11 ರಾಷ್ಟ್ರಗಳ ಜೊತೆಗೀಗ ಮತ್ತೆ ಹೊಸದಾಗಿ ಒಪ್ಪಂದ ಆಗ್ತಿರೋದು. ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗೋದಕ್ಕೆ ತುಂಬ ಹತ್ತಿರದಲ್ಲಿರುವಂಥ ಭಾರತ ಶೀಘ್ರದಲ್ಲಿ 11 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಫೈನಲ್ ಮಾಡುತ್ತೆ. ಇದಿಷ್ಟೇ ಅಲ್ಲ, ದಕ್ಷಿಣ ಅಮೆರಿಕದ 5 ದೇಶಗಳ ವ್ಯಾಪಾರ ಒಕ್ಕೂಟ ಮರ್ಕೋಸರ್ ಜೊತೆ ಶೀಘ್ರ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ತಯಾರಿ ಆಗ್ತಾ ಇದೆ. ಪೆರುಗ್ವೆ ಅಧ್ಯಕ್ಷ ಸ್ಯಾಟಿಯಾಗೋ ಪೆನಾ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ದುಬೈನಲ್ಲಿ ಮಾತಾಡಿದ್ದಾರೆ ಅವರು. ನಾವು ವಿಶ್ವದಲ್ಲಿ 3 ಅತಿ ದೊಡ್ಡ ವ್ಯಾಪಾರ ಒಪ್ಪಂದಗಳು, ಭಾರತ EU, ಭಾರತ ಅಮೆರಿಕ, ಭಾರತ ಮರ್ಕೋಸರ್, ಈ 3 ಒಪ್ಪಂದಗಳನ್ನು ನೋಡ್ತಾ ಇದ್ದೀವಿ ಅಂತ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹೊಸ ಸ್ವರೂಪ ಕೊಡ್ತಾ ಇದೆ ಇದು ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಭಾರತ ಯಾವ ವೇಗದಲ್ಲಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ನೋಡಿ. ನಿನ್ನೆ ಮಲೇಷ್ಯಾಗೆ ಹೋಗಿದ್ದಾರೆ. ಮಲೇಷ್ಯಾದಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಒಪ್ಪಂದ ಆಗಿದೆ. ಮತ್ತು ದ್ವಿಪಕ್ಷೀಯ ಮಾತುಕತೆ ಬಹಳಷ್ಟು ವಿಚಾರಗಳಲ್ಲಿ ನಡೆದಿರೋದು ನರೇಂದ್ರ ಮೋದಿ ಮತ್ತು ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ನಡುವೆ. ಸೊ ಒಂದೊಂದು ರಾಷ್ಟ್ರ ನಾವು ಇತ್ತೀಚಿನ ದಿನಗಳಲ್ಲಿ ಕೌಂಟ್ ಮಾಡ್ತಾ ಹೋದರೆ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸ, ಅತಿ ಹೆಚ್ಚು ವಿದೇಶ ಪ್ರವಾಸ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅಂತ. ಈಗ 10 ವರ್ಷ ಅವರು ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗಿಂದಾನೂ ಅವರು ವಿರೋಧಿಗಳು ದೂರ್ತಾನೆ ಇದ್ರು. ಅದೆಲ್ಲ ಈಗ ಹೇಗೆ ಫಲ ಕೊಟ್ಟಿದೆ, 1 ದಶಕದ ಪ್ರಯತ್ನ ಯಾವ ಫಲವನ್ನು ಕೊಟ್ಟಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಈಗ ಕಾಣಿಸ್ತಾ ಇದೆ ನಮಗೆ. ಈ GCC ಜೊತೆಗಿನ ಒಪ್ಪಂದದಿಂದಾಗಿ FTA ಫೈನಲ್ ಆಗಿಬಿಟ್ರೆ ನೋಡಿ, ಆಹಾರ ಮತ್ತು ಇಂಧನ ಭದ್ರತೆ ಎರಡೂ ರಾಷ್ಟ್ರಗಳಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್. ಆಹಾರ ಮತ್ತು ಇಂಧನ ಭದ್ರತೆ ಬಹಳ ಬಲಿಷ್ಠವಾಗಿ ಜಗತ್ತಿನ ಒಳಿತಿಗೆ ಈ 2 ದೊಡ್ಡ ಶಕ್ತಿಗಳು ಒಗ್ಗೂಡ್ದಂಗಾಗತ್ತೆ ಅನ್ನುವಂಥ ಘೋಷಣೆಯನ್ನು ಪಿಯೂಷ್ ಗೋಯಲ್ ಅವರು ಮಾಡಿದ್ದಾರೆ. ಟ್ರಂಪ್ ತಾನು ಹೇಳ್ದಂಗೆ ಎಲ್ಲರನ್ನೂ ಆಟ ಆಡಿಸ್ತೀನಿ ಅನ್ನುವಂಥ ಅಹಂಕಾರದಲ್ಲಿ ಮೆರೆದಾಡ್ತಿದ್ದು ಕಡೆಗೆ ಅವರಾಗೇ ಬಂದು ತಾನೇ ಸ್ವಂತ ಆಸಕ್ತಿಯೊಂದಿಗೆ ಟ್ಯಾರಿಫು ಕಟ್ ಮಾಡಿ ಭಾರತದ ಜೊತೆ ಕೈ ಕುಲುಕಿರುವಂಥ ಅನಿವಾರ್ಯತೆ ಗಮನಿಸಿದ್ವಿ. ಆದರೆ ಭಾರತ ಇವತ್ತು ಅಮೆರಿಕ, EU 1-2 ರಾಷ್ಟ್ರಗಳನ್ನು ನೆಚ್ಕೊಂಡು ಕೂತಿಲ್ಲ. ನಮಗೆ ಎಷ್ಟು ಡೈವರ್ಸಿಫಿಕೇಷನ್ ಇದೆ, ಎಷ್ಟು ವೆರೈಟಿ ಇದೆ, ನಮಗೆ ಎಷ್ಟು ಆಪ್ಷನ್ಸ್ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ನಿದರ್ಶನ. ಸೊ ಭಾರತ ಮುಕ್ತ ವ್ಯಾಪಾರ ಮಾಡಿಕೊಳ್ಳೋದ್ರಲ್ಲಿ ದಾಖಲೆಯನ್ನೇ ಬರೀತಿದೆ ಜಗತ್ತಲ್ಲಿ. ಇದೊಂದು ಹೊಸ ದಾಖಲೆ. 9, 10, 11 ಅಂದ್ಕೊಂಡು ಈ ನಂಬರು ಇಷ್ಟು ವೇಗವಾಗಿ ಸಾಗೋದು ಸಣ್ಣ ವಿಷಯ ಅಲ್ಲ. ಯಾಕಂದರೆ ಇತ್ತೀಚೆಗಷ್ಟೇ ಅಮೆರಿಕದ ಎಕ್ಸ್ಪರ್ಟ್ಸ್ ಒಂದು ಸಂದರ್ಶನದಲ್ಲಿ ಮಾತಾಡೋದು ವೈರಲ್ ಆಗಿತ್ತು ಸಿಕ್ಕಾಬಟ್ಟೆ. ಟ್ರಂಪ್ ಬಂದು 90 ದಿನಗಳಲ್ಲಿ 90 ಒಪ್ಪಂದ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ರು. ಆದರೆ 10 ತಿಂಗಳು ಕಳೆದ್ರೂ ಕೂಡ ಆ ಒಪ್ಪಂದ ಅದು ಇದು ಮಾತುಕತೆ 2 ಆಗಿರೋದು, ಅದು ಮೇಜರ್ ಅಲ್ಲ. ಸೊ ಭಾರತ ಟ್ರಂಪ್ಗಿಂತ ಹೆಚ್ಚಿನ ವೇಗದಲ್ಲಿ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ಅವರೇ ಶ್ಲಾಘನೆ ಮಾತುಗಳನ್ನು ಆಡಿದರು. ಸೊ ಯಾವ ರಾಷ್ಟ್ರಗಳಿಂದನೂ ಕೂಡ ಇದಾಗ್ತಿಲ್ಲ. ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಈ ಯುದ್ಧ ಸೃಷ್ಟಿಸಬೇಕು, ಬಾರ್ಡ್ರಲ್ಲಿ ಸಮಸ್ಯೆ ಮಾಡಬೇಕು ಅಂತ ಎಷ್ಟು ಕಾಲು ಕೆರ್ಕೊಂಡು ಬರ್ತಿದ್ರು ಕೂಡ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋ ರೀತಿ, ಅದನ್ನು ಬಿಟ್ಟು ನಮ್ಮ ಆರ್ಥಿಕ ಪ್ರಗತಿಗೆ ಬೇಕಾದಂಥ ಒತ್ತು ಕೊಡ್ತಾ ಇರುವಂಥ ಈ ಚಾಕಚಕ್ಯತೆ ಭಾರತವನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಇವತ್ತು ದಾಖಲೆಯ ಒಪ್ಪಂದ. ಈ ಒಪ್ಪಂದದ ಕ್ಷೇತ್ರದಲ್ಲಿಯೇ ಒಂದು ಹೆಗ್ಗಳಿಕೆ ಭಾರತದ ಈ ಸಾಧನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.